ಮಾಧವ್ ಉಳ್ಳಾಲ್ ಅವರ ಬಗ್ಗೆ ಎಲ್ಲರಿಗೂ ಗೊತ್ತಿದೆ. ಇನ್ನೊಂದು ಸಲ ಉತ್ಪ್ರೇಕ್ಷೆಯಾಗಿಂತಲ್ಲ, ಇತ್ತೀಚೆಗೆ ನಾನೊಂದು ಆ್ಯಡ್ ಶೂಟಿಂಗಿಗಾಗಿ ಒಂದು ನಮ್ಮ ಪರಿಸರದಲ್ಲಿ ಹೋಗ್ತಾ ಇದ್ದೆ. ಆಗ ಅವರು ನೆಟ್ಟ 3 ಕದಂಬ ಮರಗಳನ್ನು ನಾನು ನೋಡುವಾಗ, ಆ ಕದಂಬ ಮರಗಳಿಗೆ ಒಬ್ಬರು ಹತ್ತಿರದ ಒಬ್ಬ ಡೆಕೋರೇಟರ್ ಅಥವಾ ಹೋಟೆಲ್ ಅವರ ಗೊತ್ತಿಲ್ಲ, ಭಾರೀ ಚಂದದಲ್ಲಿ ಒಂದು ಮಿನೇಚರ್ ವೈರ್ ಸುತ್ತಿದ್ದಾರೆ. ಅವರ ಮಿನೇಚರ್ ವೈರ್ ಆಗ ಬೆಳಗಿದೆ, 3 ತಿಂಗಳಾಯ್ತಿದ್ದು ಅವರ ಹೋಟೆಲ್ ಬೆಳಗಿದೆ. ಆದರೆ ಮಿನೇಚರ್ ವೈರನ್ನು ಮಾತ್ರ ತೆಗೀಲಿಲ್ಲ. ಮಿನೇಚರ್ ವೈರ್ನ ಕನೆಕ್ಷನ್ ತಪ್ಪಿದೆ, ಆದರೆ ಒಟ್ಟು 1 ವರ್ಷದ ಅವಧಿಯಲ್ಲಿ ಇವರು ನೆಟ್ಟ ಕದಂಬ ಮರದ ಮುಕ್ಕಾಲಂಶವನ್ನು ಅದು ತಿಂದಿದೆ. 3 ಮರದ್ದು ಕೂಡ ಆ ಮಿನೇಚರ್ ವೈರ್ ತಿಂದು 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 ಅವರ ನನ್ನ ಹೊಟ್ಟೆಗೆ ಹೀಗೆ ಹೊಟ್ಟೆ ಬಂದಿದೆ, ವೈರೆಲ್ಲ ಒಳಗುಂಟು. ನಾನು ಜಸ್ಟ್ ಅದರದ್ದು ವಿಡಿಯೋ ಮಾಡಿ ಇವರಿಗೆ ಕಳಿಸಿದಾಗ ಅವರಿಗೆ ಮಾತೇ ಬರಲಿಲ್ಲ. ಅವರು ಮಮ್ಮಲ ಮರುಗಿದರು. ನಿನ್ನೆ ಹೋದ್ರು, ಅದನ್ನು ನೋಡಿದ್ರು, ಮತ್ತು ಅದರಲ್ಲಿರುವಂಥ ಅದರ ಉದಲೇನುಂಟು ಅದೆಲ್ಲ ತೆಗೆದು ವೈರನ್ನು ಈಗ ತೆಗಿಲಿಕ್ಕೆ ಹೋಗಲಿಲ್ಲ ಅಂತ ಅವರಿಗೆ ಬುದ್ಧಿ ಹೇಳಿ ಬಂದಿದ್ದಾರಂತೆ. ಯಾಕೆ ಹೇಳಿದರೆ, ಅದಕ್ಕಿಂತ ದೊಡ್ಡ ದುರಂತ ಒಂದಾಗ್ಲಿಕ್ಕೆ ಉಂಟಂತೆ. ಇನ್ನೊಂದು 6 ತಿಂಗಳೊಳಗೆ ಅಲ್ಲಿ ಸರ್ವಿಸ್ ರೋಡ್ ಬಂದ ಎಲ್ಲ 8 ಮರಗಳು ಕೂಡ ಹೋಗ್ತದಂತೆ. ಇದಕ್ಕೆಲ್ಲ ಅವರು ಏನು ದೊಡ್ಡ ಪ್ರತಿಕ್ರಿಯೆಯನ್ನು ಮಾಡೋದಿಲ್ಲ. ಒಂದು 4 ಹನಿ ಅವರ ಕಣ್ಣಲ್ಲಿ ಉದುರ್ತದೆ. ಇಂಥದ್ದೆಲ್ಲ ತುಂಬ ವಿಚಾರಗಳು ಮಾಧವಣ್ಣನ ಬಗ್ಗೆ ಇದೆ. ಈಗ ಮಾಧವಣ್ಣನ ಬಹಳ ದೊಡ್ಡ ಒಂದು ಯೋಜನೆಯ ಬಗ್ಗೆ ಅವರು 1-2 ಮಾತುಗಳನ್ನು ಆಡ್ತಾರೆ. ಪಾಠವನ್ನು ಹೇಳಿದ ನಮ್ಮ ಶೀನಣ್ಣನಿಗೆ ತಲೆಬಗ್ತ ಇವತ್ತಿನ ಕಾರ್ಯಕ್ರಮ 2 ಸಂಸ್ಥೆಯ ಜೊತೆಗೂಡಿ, ಉಳ್ಳಾಳ ತಾಲೂಕು ಮತ್ತು ಜಿಲ್ಲೆಯ ಜೊತೆಗೂಡಿ ಮತ್ತು ಶೀನಣ್ಣನವರ ಜನಶಿಕ್ಷಣ ಇಲಾಖೆಯ ಜೊತೆಗೂಡಿ ಈ ಕಾರ್ಯಕ್ರಮ ಆಗ್ತಾ ಇರುವಂಥದ್ದು. ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ನನ್ನ ಪತ್ರಕರ್ತ ಮಿತ್ರರಿಗೆ ಮತ್ತು ಬಂಧುಗಳಿಗೆ ವಂದಿಸ್ತೇನೆ. ಮುಂಭಾಗದಲ್ಲಿರ್ತಕ್ಕಂಥ ಎಲ್ಲ ಪತ್ರಕರ್ತರಿಗೆ ನಾನು ವಂದಿಸ್ತೇನೆ. ಒಂದು ಗಿಡ ನೆಡುವುದು ಮುಖ್ಯ ಅಲ್ಲ. ನನ್ನ ಪತ್ರಕರ್ತರ ಮಿತ್ರರು ನನ್ನನ್ನು ಈ ರೀತಿಯಾಗಿ ಪ್ರೀತಿ ಮಾಡದೇ ಇರ್ತಿದ್ರೆ ನಾನು ಎಲ್ಲೋ ಒಂದು ಮೂಲೆಯಲ್ಲಿ ಇರ್ತಾ ಇದ್ದೆ. ಕಳೆದ 39 ವರ್ಷದಲ್ಲಿ ಒಂದು ಗಿಡವನ್ನು ನೆಡುವುದು ಮಾತ್ರ ಅಲ್ಲ, ಅದನ್ನು 3.5 ಅಥವಾ 4 ವರ್ಷ ನಾನು ಸಾಕದೇ ಇರ್ತಿದ್ರೆ ಅದು ಕರಟಿ ಹೋಗ್ತೈತೆ ಅಥವಾ ನಾಶ ಆಗ್ತೈತೆ. ಒಂದು ಗಿಡವನ್ನು ನೆಟ್ಟ ಮೇಲೆ ನನಗೆ 3 ವರ್ಷ ಅದರ ಜವಾಬ್ದಾರಿ ಇರುತ್ತೆ. ನಾನು ಕೆಲವೊಂದು ಹೋಳಿಕೆ ಮಾಡೋದಿರುತ್ತೆ. ನಾಳೆ ಒಂದು ದೊಡ್ಡ ಕಾರ್ಯಕ್ರಮ ಆಗಲಿಕ್ಕೆ ಉಂಟು. ಅದಕ್ಕೆ ಮುಂಚೆ 1-2 ತಿಂಗಳ ಓಡಾಟ ಇರುತ್ತೆ. ಅಲ್ಲಿ ವೇದಿಕೆ ನಿರ್ಮಾಣ, ಬೇರೆ ಬೇರೆ ವಿಷಯಗಳನ್ನು ಜೋಡಣೆ ಮಾಡುವಂಥದ್ದು. ಆದರೆ ಕಾರ್ಯಕ್ರಮ ಮುಗಿದ ಮೇಲೆ, ವೇದಿಕೆ ಗಿಚ್ಚಿದ ಮೇಲೆ ಅಲ್ಲಿ ಮತ್ತೆ ಇರುವುದು ಒಂದು ಲೆಕ್ಕಪತ್ರದ ಕೆಲಸ ಮಾತ್ರ. ಆ ರೀತಿ ಆಗುವುದಿಲ್ಲ ನನ್ನ ಕಾರ್ಯ. ಇವತ್ತು ಒಂದು ಗಿಡ ನೆಟ್ಟಿದ್ದೇನೆ ಅಂದರೆ ಆ 3 ವರ್ಷ ಫಲ ಬರುವವರೆಗೆ ಅಥವಾ ಹೆಮ್ಮರ ಆಗುವವರೆಗೆ ಆ ಗಿಡವನ್ನು ಪಾಲನೆ ಪೋಷಣೆ ಮಾಡುವಂಥದ್ದು ನನ್ನ ಜವಾಬ್ದಾರಿ ಮತ್ತು ಎಲ್ಲರ ಜವಾಬ್ದಾರಿ. ನಾನು ಈಗಾಗಲೇ ಒಂದು ಯೋಜನೆಯನ್ನು ಹಾಕ್ಕೊಂಡಿದ್ದೇನೆ. ಮಂಗಳೂರನ್ನು ಹಣ್ಣುಗಳ ನಗರವನ್ನಾಗಿ ಮಾಡಬೇಕು ಅನ್ನುವಂಥದ್ದು. ಪತ್ರಕರ್ತ ಬಂಧುಗಳು ಬೇಕಾದಷ್ಟು ಜನ ಹಂಪನಕಟ್ಟೆಗೆ ಬಂದಿದ್ದಾರೆ, ನನ್ನ ಜೊತೆ ಮಾತಾಡಿದ್ದಾರೆ, ಪ್ರೀತಿ ಕೊಟ್ಟಿದ್ದಾರೆ, ಆ ಗಿಡಗಳನ್ನು ನೋಡಿದ್ದಾರೆ. ಅಯ್ಯೋ ದೇವರು, ಇಂಥದ್ದು ಆಗಬೇಕಲ್ಲ ಉಳ್ಳಾಡ್ರೆ ಅಂತ ಹೇಳಿ ನಾನು ಅದಕ್ಕೆ ಒಂದು ಉದಾಹರಣೆಯನ್ನು ಕೊಟ್ಟಿದ್ದೇನೆ. ಜೈಪುರ ಹೇಗೆ ಪಿಂಕ್ ಸಿಟಿ ಇದೆಯಲ್ಲ, ಇಡೀ ವಿಶ್ವಕ್ಕೆ ಹೇಗೆ ಪರಿಚಯ ಆಗಿದೆ, ಅದೇ ರೀತಿ ಇಡೀ ಮಂಗಳೂರು ನಗರವನ್ನು ಹಣ್ಣುಗಳ ನಗರವನ್ನಾಗಿ ಮಾಡಬೇಕು, ಫ್ರೂಟ್ಸ್ ಸಿಟಿಯನ್ನಾಗಿ ನಾವು ಅದನ್ನು ಹೆಸರಲ್ಲಿ ಕರಿಬೇಕು ಅನ್ನುವಂಥದ್ದು. ನನ್ನ ವ್ಯಾಪ್ತಿ ಇರುವಂಥದ್ದು ನಗರ ಪಾಲಿಕೆಯಲ್ಲಿ 60 ಜನ ಕಾರ್ಪೊರೇಟರ್ ಇದ್ದಾರೆ. 60 ಜನ ಕಾರ್ಪೊರೇಟರ್ನ ವ್ಯಾಪ್ತಿಯಲ್ಲಿ ಉಂಟು. ಅಲ್ಲಿವರೆಗೆ ಹಣ್ಣುಗಳ ಗಿಡವನ್ನು ನೆಡುವುದು. ಅದಕ್ಕೆ ಸಹಕಾರ ಯಾರ್ಯಾರು ಕೊಡಬೇಕನ್ನುವಂಥದ್ದನ್ನು ನಾನು ಈಗಾಗಲೇ ನಿಶ್ಚಯ ಮಾಡಿದ್ದೇನೆ. ಪ್ರಪ್ರಥಮವಾಗಿ ನಮಗೆ ಮಂಗಳೂರು ಕಾರ್ಪೊರೇಷನ್ ಕೊಡಬೇಕು, ಜಿಲ್ಲಾಡಳಿತ ಕೊಡಬೇಕು, ಪತ್ರಕರ್ತರ ಸಂಘ ಕೊಡಬೇಕು. ಉಳಿದ ಎಲ್ಲ ಸಂಸ್ಥೆಗಳನ್ನು ಈಗಾಗಲೇ ನಾನು ಪುಂಡಿಕಾಯಿ ಅವರ ಜೊತೆ ಒಂದು ಸುತ್ತಿನ ಮಾತುಕತೆ ಮಾಡಿದ್ದೇನೆ. ಆರಿಫ್ ಪಡುಬಿದ್ರಿ ಅವರ ಜೊತೆ ಕೂಡ ಒಂದು ಸುತ್ತಿನ ಮಾತುಕತೆಯನ್ನು ಮಾಡಿದ್ದೇನೆ. ಇವರೆಲ್ಲರೂ ಸೇರಿಕೊಂಡು 2027ಕ್ಕೆ ಪ್ರಾರಂಭ ಮಾಡೋದಕ್ಕೆ ಈಗಲೇ ಅದರ ತಯಾರಿಯನ್ನು ನಾನು ಮಾಡ್ತಾ ಇದ್ದೇನೆ. ಎಲ್ಲಿ ಒಪ್ಪಿಗೆ ಸಿಗತ್ತೆ ತಕ್ಷಣ ನಾನು ಗಿಡಗಳನ್ನು ತಯಾರು ಮಾಡಲಿಕ್ಕೆ ಪ್ರಾರಂಭ ಆಗುತ್ತೆ. 2027ಕ್ಕೆ ಅದನ್ನು ನೆಟ್ಟು 6 ವರ್ಷ ಸಾಕುವಂಥ ಯೋಜನೆ ನನ್ನ ಮುಂದಿದೆ. ಆ ನಂತರ ಬಿಟ್ಟು ಕೊಡಬೇಕಿದ್ರೆ ಅದು ಮಂಗಳೂರನ್ನು ಹಣ್ಣುಗಳ ನಗರ ಅನ್ನುವಂಥದ್ದನ್ನು ಪತ್ರಕರ್ತರು ಇಡೀ ವಿಶ್ವಕ್ಕೆ ತಿಳಿಸುವಂಥ ಒಂದು ಕಾರ್ಯವನ್ನು ಮಾಡಬೇಕು. ತಾವೆಲ್ಲರೂ ಅದರಲ್ಲಿ ಭಾಗಿ ಕೂಡ ಆಗಬೇಕು ಅನ್ನುವಂಥದ್ದು ನನ್ನ ಚಿಂತನೆ. ಬಂಧುಗಳೇ, ನಾನು ಈ ಒಂದು ವೇದಿಕೆ ಶೀನಣ್ಣನವರ ಮತ್ತು ಪತ್ರಕರ್ತರ ಒಂದು ಸಂವಾದದ ರೀತಿಯಲ್ಲಿ ಇವತ್ತು ನಡೆಯುವಂಥದ್ದು.
ಬಹಳ ಒಂದು ಅಚ್ಚುಕಟ್ಟಾದ ಕಾರ್ಯಕ್ರಮ ಮತ್ತು ಸೀನಣ್ಣನಂತ ಯೋಗ್ಯ ವ್ಯಕ್ತಿ ಮತ್ತೆ ಅವರ ಜೊತೆಗಾರ ನಮ್ಮ ಕುಲ ಕೃಷ್ಣಣ್ಣನವರ ಬಹಳ ವರ್ಷದಿಂದ ನನಗೆ ಆತ್ಮೀಯತೆ. ಆ ಒಂದು ಕಸ ಬೀಳುವಂಥದ್ದು, ಕಸದ ಸ್ವಚ್ಛತೆ ಮಾಡುವಂಥದ್ದು, ಪುನಃ ಅದೇ ಜಾಗದಲ್ಲಿ ಕಸ ಬೀಳುವಂಥದ್ದು ನಮಗೆ ಇದು ದುಃಖದ ವಿಚಾರ ಮತ್ತೆ ದೇಶಕ್ಕೆ ಒಂದು ಬಹಳ ಒಂದು ಕೆಟ್ಟ ಒಂದು ಹೆಸರು ಅಂತ ನನ್ನ ಒಂದು ಆಲೋಚನೆ. ನಾವು ಬುದ್ಧಿವಂತರಾಗ್ತೇವೆ, ಎಜುಕೇಟೆಡ್ ಆಗ್ತೇವೆ. ಈಗ ಯಾರು ಒಂದು ವಿದ್ಯಾಭ್ಯಾಸವನ್ನ ಪಡೆಯುವಂತ ಎಲ್ಲರೂ 1ನೇ ಕ್ಲಾಸಿಂದ ಈಗ ಶಾಲೆ ಬಿಟ್ಟ ಮಕ್ಕಳನ್ನು ಪುನಃ ತಂದು ಶಾಲೆಗೆ ಸೇರಿಸ್ತಾರೆ. ಯಾಕೆ? ವಿದ್ಯೆ ಪಡಿಬೇಕು. ಆ ವಿದ್ಯೆ ಪಡೆದು ಬಂದ ಆ ವ್ಯಕ್ತಿ ಹೀಗೆ ಮಾಡ್ತಾನೆ ಅಂತ ಹೇಳಿದ್ರೆ ನಮ್ಗೆ ಅದನ್ನ ನಂಬಲಿಕ್ಕೆ ಆಗ್ತಾ ಇಲ್ಲ. ನಾನು ನೆಟ್ಟ ಗಿಡವನ್ನ, ಕಳೆದ ವರ್ಷ ನೆಟ್ಟ ಗಿಡವನ್ನ ಈ ವರ್ಷ ಬೆಂಕಿ ಕೊಡ್ತಾರೆ ಅಂತ ಹೇಳಿದ್ರೆ ನನ್ಗೆ ಅದು ನಂಬಲಿಕ್ಕೆ ಆಗ್ತಿಲ್ಲ, ಕಣ್ಣೀರು ಬರುತ್ತೆ. ನಾನು ಈಗಾಗಲೇ ಒಂದು ವಿಡಿಯೋವನ್ನು ತೋರಿಸಿದೆ. ಕಳೆದ 3 ವರ್ಷದಿಂದ ಪ್ರತಿ ವರ್ಷ ಡಿಸೆಂಬರ್ ಜನವರಿ ಬರುವಾಗ ಅದಕ್ಕೆ ಬೆಂಕಿ ಕೊಡ್ತಾರೆ. ಆ ಗಿಡವನ್ನ ರೀಪ್ಲಾಂಟೇಶನ್ ಮಾಡ್ತೇನೆ. ಪುನಃ ಈ ವರ್ಷ ಪುನಃ ಡಿಸೆಂಬರ್ ಬರುವಾಗ ಬೆಂಕಿ ಕೊಟ್ಟಿದ್ದಾರೆ. ನಾನು ತೋರಿಸಿದೆ ಅಣ್ಣನವರಿಗೆ. ಇದು ಆಗ್ಬಾರ್ದು. ನಮ್ಮ ಈ ಭೂಮಿ ಅತ್ಯಂತ ಹೆಚ್ಚು ಹಸಿರೀಕರಣ ಆದ್ರೆ ಈಗ ಇಡೀ ವಿಶ್ವದಲ್ಲಿ 2 ವಿಷಯ ಮಾತ್ರ ಹೆಚ್ಚಾಗಿ ಗಣನೆಗೆ ಬರುತ್ತೆ. ಈಗ ಯುದ್ಧದ ವಿಷಯ ಬರುತ್ತೆ. ಅದು ಬಿಟ್ರೆ ಇಡೀ ವಿಶ್ವದ 200ಕ್ಕಿಂತ ಹೆಚ್ಚು ರಾಷ್ಟ್ರದ ನಾಯಕರು 3 ದಿನ ಒಂದು ದೇಶದಲ್ಲಿ ಸೇರ್ತಾರೆ. ಕ್ಲೈಮೇಟ್ ಚೇಂಜ್ ಮತ್ತೆ ಟೆಂಪರೇಚರ್ ಅನ್ನು ಕಡಿಮೆ ಮಾಡೋದು ಹೇಗೆ ಅನ್ನುವಂತ 1-2 ವಿಷಯಕ್ಕಾಗಿ. ಅವರಲ್ಲಿ ಬೇರೆ ಯಾವುದೇ ವಿಷಯವನ್ನು ಚರ್ಚೆ ಮಾಡೋದಿಲ್ಲ. ಯಾವುದೇ ದೇಶದ ಯುದ್ಧವನ್ನು ನಿಲ್ಲಿಸಬೇಕು, ಯಾವುದೇ ದೇಶದ ಬಡತನವನ್ನ ಕಡಿಮೆ ಮಾಡಬೇಕು, ಅಥವಾ ಬೇರೆ ಯಾವುದೇ ವಿಷಯ ಅಲ್ಲಿ ಚರ್ಚೆ ಆಗ್ತಾ ಇಲ್ಲ. ಎಷ್ಟು ಗಂಭೀರವಾಗಿದೆ ಈ ವಿಷಯ ಅಂತ ಹೇಳಿದ್ರೆ ಇಡೀ ವಿಶ್ವದ 200ಕ್ಕಿಂತ ಹೆಚ್ಚು ಜನ ನಾಯಕರಲ್ಲಿ ಸೇರ್ತಾರೆ. ನೋಡಿ, ಅಂತ ಸಂದರ್ಭದಲ್ಲಿ ಇಡೀ ವಿಶ್ವಕ್ಕೆ ಹಸಿರೀಕರಣವನ್ನ ಮಾಡುವಂಥದ್ದು ನಮ್ಮ ಜವಾಬ್ದಾರಿ. ನಾವೆಲ್ಲರೂ ಅದಕ್ಕೆ ಪಣ ತೊಡೋಣ. ಈಗಲೇ ಆ ಕಾರ್ಯಕ್ಕೆ ನಾವು ಶ್ರಮಿಸೋಣ ಅನ್ನುವಂತ ಮಾತನ್ನ ಆಡ್ತಾ ಈ ವೇದಿಕೆಯಲ್ಲಿ ನನಗೆ ಮಾತನಾಡೋದಕ್ಕೆ ಕಮಲಪದದಲ್ಲಿ ಒಂದು RTOದ ಒಂದು ಸೆಂಟರ್ ಆಗಿದೆ. ಅಲ್ಲಿ ಒಂದು 300 ಗಿಡವನ್ನ ನಾವು ಈ ಬಾರಿ ನೆಟ್ಟಿದ್ದೇವೆ. ಬಹಳ ಟಫ್ ಏರಿಯಾ ಅದು, ಅಂದ್ರೆ ಲ್ಯಾಟ್ರೇಟ್ ಇರತಕ್ಕಂಥ ಒಂದು ಏರಿಯಾ, ಮಣ್ಣು ಗಟ್ಟಿ. ನಮಗೆ ಹೊಂಡ ತೆಗಿಲಿಕ್ಕೆ ತುಂಬಾ ಕಷ್ಟ ಆಗಿತ್ತು. ಆದ್ರೂ 300 ಗಿಡ ಇಲ್ಲಿ ಬದುಕ್ತಾ ಉಂಟು. 3 ವರ್ಷದಲ್ಲಿ ಲೋಕಾರ್ಪಣೆ ಮಾಡ್ತೇವೆ. ಧನ್ಯವಾದ.